ಶಿವ ಅಂತೀವಿ, ಅದು ತಾಕತ್ತಿದ್ದವ್ರಿಗೆ ಅಂತೀವಿ, ಹಡಗರಿಗೆ ಅನ್ನೋದಲ್ಲ ನಾವು. ಲಾಲ್ ಸಾಬ್ ಮಸೂದಿಗೆ ನಾಗಲಿಂಗ ನಗರ ಉನ್ಗುಂದ್ 20 ಲಕ್ಷ ಫ್ರೀ ಗ್ರಾಂಟ್ ಬಂದೈತಿ. ಅದನ್ನು ಯಾವುದೇ ಕೆಲಸ ಮಾಡಲಾರ್ದ ಇದನ್ನ ಮಾಡ್ಯಾರ. ಸಮುದಾಯ ಕುಡಿದವರು ಮಾತಾಡಲಿ, ಅವ್ರ ಕಡೆ ದಮ್ಮು ತಾಕತ್ತು ಇತ್ತ ನಾನು ತೋರಿಸ್ತೀನಿ. ಆಜಾದ್ ಸಂಸ್ಥೆ ಉನ್ಗುಂದ್ ಶಿಕ್ಷಣ ಸಂಸ್ಥೆಗೆ ತೆಗೆದುಕೊಂಡಿದ್ದು 15,000 ಸ್ಕ್ವೇರ್ ಫೀಟ್ ತೆಗೆದುಕೊಂಡಾರ. ಬಡ ಮಕ್ಕಳಿಗೆ ಶಾಲೆ ಮಾಡಬೇಕಂತಂದೇಳಿ ಅದರಲ್ಲಿ ಕುರಿ ಶೆಡ್ ಮಾಡ್ಕೊಂಡದಾರ. ಯಾರಾದ್ರೂ ಸಮುದಾಯದವ್ರು ಬಂದು ಭಿಕ್ಷೆ ಬೇಡ್ಯಾರ? ಬಡ ಮಕ್ಕಳಿಗೆ ವೆಹಿಕಲ್ ಬರ್ತಾವು. ಆ ವೆಹಿಕಲ್ನ ಬಡ ಮಕ್ಕಳಿಗೆ ಟ್ಯಾಕ್ಸ್ ಪೇಯರ್ ಇರ್ಲಾರ್ದವ್ರಿಗೆ ಅಂತಂದೇಳಿ ಬಂದಿರ್ತ ಅನುದಾನ ಒಕ್ಬೋಳ್ಳಿಂತ್ರ. ಇವ್ರು ತಮ್ಮ ಹೆಸರಲ್ಲೇ ತಗೊಂಡಾರ. ಶಿವಮೂರ್ತಿ ನೀವೇನು ಹಂಕಡ್ಗಿರಿ ಮಾಡಿ ಎಲ್ಲ ಗೊತ್ತೈತೆ. ಯಾರು ಅಧಿಕಾರದಾಗಿರ್ತಾರ ಅವ್ರನ್ನ ಒಂದ್ ಸ್ವಲ್ಪ ಉಬ್ಬಿಸೋದು, ತಮ್ಮ ಕೆಲಸ ಮಾಡ್ಕೊಳೋದು, ಓಲೈಕೆ ಮಾಡೋದು, ತಮ್ಮ ಕೆಲಸ ಮಾಡ್ಕೊಳೋದು. ಇದನ್ನ ಬಿಟ್ರೆ ಏನು ಸಮಾಜಕ್ಕೆ ಒಳ್ಳೆ ಕೆಲಸ ಇಲ್ಲ. ಮೊದಲು ನಿಮ್ಮ ತಿಳ್ಕೊರಿ, ನಿಮ್ದು ಭಾಳ ಐತೆ. ನಿನ್ನೆ ನಡೆದಂಥ SRME ಫೌಂಡೇಶನ್ ಸದಸ್ಯರಾದಂಥ ಮಹಂತೇಶ್ ಮೂಲಿಮನಿ ಅನ್ನೋ ವ್ಯಕ್ತಿ ಹುಚ್ಚರು ಟೈಪ್ ಮಾತಾಡೋಣ. ಹುಚ್ಚರು ಮಾತಾಡೋದಿಲ್ಲ. ಯಾಕಂದ್ರೆ ನಾವು ವಕಫ್ನಿಂದ ತಂದಂಥ ಅನುದಾನ ಇಡೀ ದೇಶಕ್ಕೆ ಗೊತ್ತೈತೆ. ವಿಜಯಾನಂದ ಕಾಶ್ಯಪ್ನವ್ರು ಎಂದು MLA ಆದರೂ ಸಮೃದ್ಧಿಯಾಗಿ ಅವರು ಅನುದಾನ ಕೊಡ್ಸ್ಯಾರ. ಯಾರೋ ಕೈಲಾದ ಚಂಡಾ ಚುಕ್ಲಿ ಖಾಲಿ ಮಂದಿ ಅವರಿಗೆ ತಪ್ಪು ಮಾಹಿತಿ ಕೊಟ್ಟಾರ. ಮಹಾಂತೇಶ್ ಅವರ ಮೊದಲು ನಿಮ್ಮ ಇತಿಹಾಸ ನೋಡ್ರಿ. ನೀವು ಹೇಳ್ತೀರಿ ಸಮುದಾಯಕ್ಕೆ ತುಟ್ಟು ಹಂಚಿದ್ರು, ಸಮುದಾಯಕ್ಕೆ ಇಫ್ತಾರ್ ಮಾಡಿದ್ರು. ಯಾರಾದರೂ ಸಮುದಾಯದವ್ರು ಬಂದು ನಿಮ್ಗೆ ಭಿಕ್ಷೆ ಬೇಡ್ಯಾರ? ಕೊಡ್ರಿ, ನಮ್ಗೆ ಕಿಟ್ ಕೊಡ್ರಿ, ಉಪವಾಸ ಇದೀವಿ ಅಂದಾರ. ಇದು ಸಮುದಾಯ ಅಗ್ದಿ ಸ್ವಾಭಿಮಾನದಿಂದ ಬದುಕುವಂಥ ಸಮುದಾಯ ನಮ್ಮದು. ಟೈಮ್ ಅಂತಂದ್ರೆ ಕೈನೂ ಕೊಡ್ತೀವಿ, ಕೈನೂ ಹಿಡಿತೀವಿ. ಅದು ವಿಚಾರ ಮಾಡಬೇಕು. ಒಂದು ಸಮುದಾಯಕ್ಕೆ ನಮ್ಮ ಸಮುದಾಯಕ್ಕೆ ಹುಡಿದವ್ರ ಹತ್ರ ಮಾತಾಡಿದ್ರು. ನಿನ್ನೆ ಸಮುದಾಯಕ್ಕೆ ಹುಡಿದವ್ರು ಮಾತಾಡಲಿ, ಅವ್ರ ಕಡೆ ದಮ್ಮು ತಾಕತ್ತು ಇತ್ತ ನಾನು ತೋರಿಸ್ತೀನಿ. ಒಬ್ಬ ಜಿಲ್ಲಾಧ್ಯಕ್ಷನಾಗಿ ನೀವು ವಕಫ್ ಬಗ್ಗೆ ನೀವು ಮಾತಾಡ್ತಿರ್ಬಾರ್ದು. ನಿಮ್ಗೆ ಏನು ಸಂಬಂಧ ಐತೆ? ಮೊದಲು ನಿಮ್ಮ ತಿಳ್ಕೊರಿ, ನಿಮ್ದು ಭಾಳ ಐತೆ. ಸುಮ್ಮನೆ ಅದರಂತೆ ನೀವು ಏನು ಜಮ್ಮದಾಗ ತುಡುಗು ಮಾಡೋದು, ಬ್ಲಾಸ್ಟಿಂಗ್ ಇದು ಮಾಡೋದು, ತುಡುಗಿಲ್ ಕಲ್ಲು ಹೊಡೆಯೋದು, ಮೊದಲು ನಿಮ್ಮ ನೋಡ್ರಿ. ಹಾಲಪ್ಪಾಚಾರ ಅವ್ರ ಜೊತೆ ಕೂಡಿ SLV ಶಂಕರ್ಗೆ 1 ಕೋಟಿ ರೂಪಾಯಿ ಮೋಸ ಮಾಡಿರಿ. ಆಮೇಲೆ ಇವತ್ತಿನ ಮುಂದೆ ನಮ್ಮ ಅಗ್ದಿ ಇದು ನಮ್ಮ ಶಿವಮೂರ್ತಿ ಜನರು ಬಂದಾರ. ನಿಮ್ಮ ದಬ್ಬಾಳಿಕೆ ಇದು ಎಲ್ಲ ಅವ್ಯವಹಾರ ನೋಡಿ ಸುಮಾರು ಕೋಟ್ಯಾಂಗಟ್ಟಲೆ ನೀವು ಅವ್ಯವಹಾರ ಮಾಡಿರಿ. ಕಾಶ್ಯಪ್ನ ಹೆಸರು ಹೇಳ್ಕೊಂಡು ಮುಂದೆ. ಇದು ಮೊದಲ ನೀವು ಬಟ್ ಮಾಡೋಕ್ಕಿಂತ ಮೊದಲು ನೀವು ಯಾರು ಅಂತ ತಿಳ್ಕೋಬೇಕು. ಈ ದರ್ಗಾದ್ದು ಹೇಳಿದ್ರಿ, ದರ್ಗಾದ್ದು ಏನೈತಿ ನಿಮ್ಮ ನೈತಿಕ ಹಕ್ಕು? ಫೋಟೋ ಕೊಡು ತೋರಿಸ್ತೀರಿ. ದೊಡ್ಡನಗೌಡ್ರ ಜೊತೆ ಸರ್ಕಾರ ದೊಡ್ಡನಗೌಡರು 15 ಜನಪ್ರತಿನಿಧಿ ಇದ್ರು. ಒಬ್ಬ ಜಿಲ್ಲಾ ಅಧ್ಯಕ್ಷನಾಗಿ ನಾನು ಅವ್ರು ಭೇಟಿಯಾಗಿದ್ದು ಕರೆ. ಇದು ಹಳೆ ವಿಚಾರ. ನೀವು ಈಗ ನಾವು ಹುಲಿ ಶಿವ ಅಂತೀವಿ, ಅದು ತಾಕತ್ತಿದ್ದವ್ರಿಗೆ ಅಂತೀವಿ, ಹಡಗರಿಗೆ ಅನ್ನೋದಲ್ಲ ನಾವು. ಹುಲಿ ಶಿವ ಅಂತೇಳಿ ಈ ರಾಜ್ಯದಲ್ಲಿ ಯಾರಾದರೂ ಕಾಂಗ್ರೆಸ್ನ್ಯಾಗ ಸಮುದಾಯವನ್ನು ಬೆನ್ನು ಹತ್ತಿ ಸಮುದಾಯಕ್ಕೆ ಬೆನ್ನೆಲುಬಾಗಿ ಮಾತಾಡಿದ್ರೆ ವಿಜಯಾನಂದ ಕಾಶ್ಯಪ್ನವ್ರು. ಅವ್ರಿಗೆ ಹುಲಿನೂ ಅಂತೀವಿ, ಶಿವನೂ ಅಂತೀವಿ. ನಾವೆಲ್ಲರೂ ಹಡಗರಿಗೆ ಶಿವ ಅನ್ನೋದಿಲ್ಲ. ಆಮೇಲೆ ಚಾಪುರ್ಸ್ ಮಾಡೋದು. ಯಾರಿಗೆ ಚಾಪುರ್ಸ್ ಮಾಡಿ? ನಿಮ್ಮಂಗೆ ಚಾಪುರ್ಸ್ ಮಾಡೋರಲ್ಲ. ನೀವು NRG ಒಳಗೆ ಬೆಂಗಳೂರಾಗ ಕೆಲಸ ಮಾಡೋರು ಬಿಲ್ ತೆಗ್ಸಿರಿ. 20 ವರ್ಷ ಆಗಂತ ಅಡಿಟನ್ನು ಒಂದೇ ದಿನದಾಗ ನೀವು ದರ್ಶನ್ ಲಾಜ್ನೇ ಅಡಿಟ್ ಮಾಡಿಸಿರಿ. ಭಾಳ 15 ಲಕ್ಷ ರೂಪಾಯಿ ಶಾಲೆ ನೀರು ಸರಬರಾಜು ಅದು ಹೊಯ್ಕೊಂತ ಹೋತು. ನೀವು ಏನು ಮಾಡಿರಿ ಅಂತ ಜನಕ್ಕೆ ಹೇಳ್ತೀರಿ. ನಮ್ಮ ಸಮುದಾಯದ ನಮ್ಗೆ ಕೇಳೋರು. ನಾವು ಹೇಳ್ತೀವಿ ಸಮುದಾಯನ ಮೋಸ ಮಾಡಿವಿ. ಅದು ಸಮುದಾಯ ಮೋಸ ಮಾಡಿದ್ದು ಇಡೀ ಜಿಲ್ಲಾಗೆ ಗೊತ್ತೈತೆ ನಮ್ಗೆ. ಎಲ್ಲ ಜಿಲ್ಲೆಯ ಜನರು 50 ವರ್ಷ ಇತಿಹಾಸದಲ್ಲಿ ಆದಂಥ ಕೆಲಸಗಳನ್ನು ಮಾಡಿದ್ದೀವಿ. ಸರ್ಕಾರ ಜಬ್ಬಾರ್ ಅವರು ರಾಜ್ಯದಲ್ಲಿ ಜಬ್ಬಾರ್ ಅವರು ಬರೀ ಕೇವಲ ಜಿಲ್ಲಾ ಮಟ್ಟಕ್ಕಲ್ಲ, ಒಬ್ಬ ರಾಜ್ಯ ಕರ್ನಾಟಕ ಮುಸ್ಲಿಂ ಯೂನಿಟಿ ಅಧ್ಯಕ್ಷರಾಗಿ ಹಗಲಿರುಳು ಸಮುದಾಯದ ಬಗ್ಗೆ ಯಾರು ಚಿಂತನೆ ಮಾಡ್ತಾರೆ ಅದು ಅವ್ರಿಗೆ ಗೊತ್ತೈತೆ. ಅದೆಲ್ಲ ಬಿಟ್ಟು ಮೋಸ ಮಾಡ್ಯಾರ, ಅದು ಮಾಡ್ಯಾರ. ಒಂದು ಸಮುದಾಯಕ್ಕೆ ನಾವು ಕಿಟ್ ಹಂಚಿವಿ. ಸ್ವಾಮಿ ಹಿಡ್ತಿರ್ಲಿ ಮಾತಿನ ಮ್ಯಾಗ. ಒಬ್ಬ ವ್ಯಕ್ತಿ ಬೇಕು. ನಿಮ್ಮ ಬಗ್ಗೆ ಭಾಳ ಅದ ಅಭಿ ಪಿಕ್ಚರ್ ಬಾಕಿ. ಅದು ವಿಚಾರ ಮಾಡ್ಬೇಕು. ನೀವು ಏನಂತ ತಿಳ್ಕೊಂಡಿದ್ದೀರಾ? ನೀವು ಒಂದು ಸಮುದಾಯನ ಕೆಳಮಟ್ಟಕ್ಕೆ ನೋಡ್ತೀರಾ? ಅವ್ರು ಬೇಕಾಗಿತ್ತು 2018 ಇಲೆಕ್ಷನ್ ಮಾಡ್ಯಾರ, ಕಿಟ್ ಕೊಟ್ಟಾರ, ಅವ್ರು ಏನ ತೀರ್ಸಿರ್ಬೇಕು ಮುಸಲ್ಮಾನ್ರ. ಅವಾಗ ಅದು 10 ವರ್ಷ ಹೇಳ್ಕೊಂತ ಹೋಗೋದ? ಕಿಟ್ ಹಂಚಾರ, ಇಫ್ತಾರ್ ಮಾಡ್ತಾರೆ. ನಿಮ್ಮ ಮನೆಗೆ ಬಂದಿದ್ದೀವಿ ಮುಸಲ್ಮಾನ್ರು, ನಾವು ಕಿಟ್ ಹಂಚ್ಕೊಳ್ರಿ, ನಾವು ಉಪವಾಸ ಇದೀವಿ ಅಂತೇಳಿ. ಯಾವುದೇ ಮಾತಿನಾಗ ಅರ್ಥ. ನೀವು ಹೇಳ್ತೀರಿ ನಿಂಗನ ಕಟ್ಟಿ ಮಸೀದಿಗೆ 5 ಲಕ್ಷ ರೂಪಾಯಿ ಬಂದಿತ್ತು, ಕೆಲಸ ಮಾಡಿಲ್ಲ ಅಂತೇಳಿ. ನೀವು ನಿಜವಾಗಿ ಮನುಷ್ಯತ್ವ ಇದ್ರ ಬಂದು ಚೆಕ್ ಮಾಡಬೇಕು. ಅದು ಅಕೌಂಟ್ ನಂಬರ್ ಇಲ್ಲೇ ಇದೆ, ಬ್ಯಾಂಕ್ ಸ್ಟೇಟ್ಮೆಂಟ್ ತಂದಿದ್ದೀನಿ. ಮಂಜೂರಾಗಿದೆ. ಸುಮಾರು 1.5 ಕೋಟಿ ರೂಪಾಯಿ ಹಣವನ್ನು ವಿಜಯಾನಂದ ಕಾಶ್ಯಪ್ನವ್ರ ಕಾಲದಲ್ಲಿ ತಂದೀವಿ. ಇತಿಹಾಸ ಇದು. ಈಗ ಕೆಲವು ಜನ ಮೀರ್ ಸಾಧಿಕರದಾರ. ಸಮುದಾಯ ನಮ್ಮನ್ನು ಬೇಸೈತೆ. ಸಮುದಾಯಕ್ಕೆ ನಾವು ಎಂದೂ ಅನ್ಯಾಯ ಮಾಡೋದಿಲ್ಲ.
ಕೆಲವು ಮಂದಿ ಸಮುದಾಯ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾರ, ಅದು ವಿಚಾರ ಮಾಡಬೇಕು. ಕಾಶ್ಯಪ್ನವ್ರ ಚುನಾವಣೆ ನಾವು ಮಾಡಿಯೋ ಬಿಟ್ಟು ಕಾಶ್ಯಪ್ನವ್ರಿಗೆ ಗೊತ್ತದು. ಎಲ್ಲೆಲ್ಲ ಡೋರ್ ಮಾಡ್ಕೊಂಡು ಗಾಂಡು ಹಾಕಿ ಪೌಜಿ ಅಂತ ಹೋಗಿಲ್ಲ. ದರ್ಗಾದ ಇತಿಹಾಸ ತಗೊಂಡಾಗ ಸುಮಾರು ಸೌಹಾರ್ದತೆ ಇರುವಂಥ ಸಂಸ್ಥೆಯನ್ನು ಒಂದು ಲಿಮಿಟೆಡ್ ಕಂಪ್ನಿಯಾಗಿ 20 ವರ್ಷ ಆಳಿದರು. ಏನಿದೆ ಅವ್ರ ತಾನು ಇತಿಹಾಸ, ಇಡೀ ಸಮುದಾಯ ಇಳಕಲ್ಲಿನ ನಮ್ಮ ಜಾತ್ಯತೀತವಾಗಿ ನಮ್ಗೆ ಥ್ಯಾಂಕ್ಸ್ ಹೇಳ್ತಾರೆ ಜನ. ಏನು ಸರ್ ಒಳ್ಳೆ ಕೆಲಸ ಮಾಡಿದ್ದೀವಿ ಅಂತೀವಿ, ಅವೆಲ್ಲ ಹೇಳೋಕ್ಕಾಗತ್ತಾ? ನಾನು ಕಮ್ಮಿ ಅಂದ್ರೂ ಒಂದು 50 ಲಕ್ಷ ರೂಪಾಯಿ ಟ್ರಾನ್ಸಾಕ್ಷನ್ ಆಗಿದೆ. ಕೇಳಿ ಸ್ವಾಮಿ, ನೀವು ಯಾರೋ ಚೀಟಿ ಕೊಟ್ರಂತ ಅವ್ರಿಗೆ ದಮ್ ಇತ್ತಂದ್ರೆ ಅವ್ರು ಮಾಡಿ, ನೀವು ಏನು ಚೀಟಿ ಕೊಟ್ರಲ್ಲ ಅವರು. ನಾವು ಮಂದ್ಯಾಗ ಒಂದು ಹೇಳೋದು ಮಾಡೋದೊಂದಿಲ್ಲ, ಪ್ರೂಫ್ ತಂಬರಿ. ಇದು ನಮ್ಗೆ ಕುರಿ ಸಾಗಾಣಿಕೆ ತರಬೇತಿ ಕೇಂದ್ರ ವಕಫ್ ಬೋರ್ಡಿನ ಆಸ್ತಿ. ಅದು ನಾವು ಅದು ಎಲ್ಲ ತೆಗೆದ್ರೆ ಭಾಳ ಆ ವಿಚಾರದಾಗ ನಿಮ್ದು ನೀವು ನೋಡ್ಕೊರಿ. ಮೊದಲ ಗಂಗಾ ಕಲ್ಯಾಣ ಯೋಜನೆಯಾಗ ಫಲಾನುಭವಿ ಇದು ಮಾಡಿದ್ರಿ. ಆಮೇಲೆ ನಮ್ಮ ಇದು ಇವ್ರು ಬಂದಾರ ಶಿವಮೂರ್ತಿ ಗೌಡ್ರು, ನಿಮ್ಮ ಎಲ್ಲ ಹಣೆ ಬಾರ ಗೊತ್ತೈತೆ ಅವ್ರಿಗೆ. ನೀವು ಏನೇನು ಮಾಡಿರಿ ಬಿಟ್ರಿ. ಇದು ಕೊಡ್ರಿ, ಅಲ್ಲ ಇದು ಗುರಿ ಕೊಡು 10 ಲಕ್ಷ ರೂಪಾಯಿನ ಇವ್ರು ಕಂಪೌಂಡಿಗೆ ಹಾಕೊಂಡ್ರೆ ಅಜಾಗ ಸಂಸ್ಥೆ ಕಂಪೌಂಡನ್ನು ಕಟ್ಟಿಸಿ ಎಲ್ಲ ಮಾಡಿ ಯುಟಿಲೈಸೇಷನ್ ಕೊಟ್ಟು ಸಂಬಂಧಪಟ್ಟ ಇಲಾಖೆಯವರು ಯುಸಿ ಮಾಡಿದ್ದಾರೆ. ಮಾತಿನಲ್ಲಿ ವಚನ ಬೇಕು ಯಾವತ್ತಿಗೂ. ಈಗ ಶಿವಮೂರ್ತಿವು ನೀವೇನು ಹಲ್ಕಟ್ಗಿರಿ ಮಾಡಿ ಎಲ್ಲ ಗೊತ್ತೈತೆ. ನೀವು ಜಲ್ಟನ್ ತುರುಗ್ ಮಾಡಿದಾಗ ಈಗ ಕಾಶ್ಯಪ್ ಅವರು ಎಷ್ಟೋ ಸಲ ಬಿಡಿಸಾಕಂಗಿಲ್ಲ. ತಾಯಿಗೆ ದ್ರೋಹ ಮಾಡೋದು ನೀವು. ಕಾಂಗ್ರೆಸ್ ಇದ್ದು 25 ಲಕ್ಷ ರೂಪಾಯಿ ಮಾಂತೇಶ್ ಕಡೆ ತಗೊಂಡು ಬೇರೆದವ್ರಿಗೆ ಕ್ರಾಸ್ ವೋಟಿಂಗ್ ಮಾಡಿದ್ರಿ. ನಿಮ್ಮ ಮನಸ್ಸು ಒಪ್ಪುತ್ತೇನೆ ಹೇಳ್ರಿ. ಚಾಲೆಂಜಿಂಗ್ ಇವತ್ತು ನಂದೇ ಒಂದು ಏನಾದ್ರು ತಪ್ಪಿತ್ತಾದ್ರೆ ಕಂಟಿ ಸರ್ಕಲ್ ಹಾಕೋನು ಬಂದು ಬರ್ರಿ, ನೀವು ನಿಮ್ಮ ದಮ್ಮ ಏನೈತೆ ನೋಡೋಣ. ಸುಮ್ಮನೆ ಒಬ್ಬರ ಬಗ್ಗೆ ಅಪಾರ ಮಾಡ್ಕೊಂತೈತೆ. ನಿಮ್ಮ ಮನೇಲಿ ನಿಮ್ಮ ಇತಿಹಾಸ ನೋಡ್ರಿ, ಬೇರೆದವ್ರ ಇತಿಹಾಸ. ಒಂದು ಸಮುದಾಯಕ್ಕೆ ಕೆಣಕ್ತಿರ ಅಂದ್ರೆ ಭಾಳ ಹುಷಾರಿಂದ ಇರಬೇಕು. ಬರೀ ಫೋಟೋ ತೋರಿಸಿದೆ ಅದು ಮಾಡಿದೆ ಅಂದ್ರೆ ಏನದು ಅರ್ಥ? ದರ್ಗಾ ಇವತ್ತು ಸಂತೃಪ್ತರಾಗಿ ಸರ್ವ ಸಮಾಜದ ಜನರನ್ನು ತಗೊಂಡು ಉರುಸು ಮುಗಿಸಿದ್ವಿ ನಾವು. ಎಂದಾದ್ರೂ ಆಗಿತ್ತಾ? ಸೌಹಾರ್ದವಾಗಿ ಮತ್ತೆ ನನಗೆ ಹೇಳ್ತಾರ ದರ್ಗಾ ಮೊದಲಿನ ಸ್ಥಾನಕ್ಕೆ ಬಂತು ನೋಡ್ರಿ ಸರ್ ಅಂತೇಳಿ. ದರ್ಗಾದ ನಾವು ತಿಂದ್ವಿ ರೊಕ್ಕ ತಿಂದವ್ರು ಕೇಳ್ರಿ. ಮುನಿ ನೀವು ಇನ್ನೂ ABCD ಇದ್ರಿ, ರಾಜಕಾರಣ ಬೆಳೆಯೋರು, ಅದು ವಿಚಾರ ಮಾಡಿ ಮಾತಾಡ್ರಿ. ಯಾವುದೇ ಪ್ರೂಫ್ ಇಟ್ಕೊಂಡು ಮಾತಾಡೋದು ತಪ್ಪಾಗತ್ತೆ. ಏನಂತ ತಿಳ್ಕೊಂಡ್ರಿ? ಈ 30 ವರ್ಷ ಇತಿಹಾಸ ಇದೆ ನಮ್ಮ ರಾಜಕಾರಣದ್ದು. ಯಾವ ಮಗಂದು 5 ಪೈಸೆ ತಿಂದಿಲ್ಲ. ಬರೀ ಕೇವಲ ಇದೇ ಮಾತಾಡ್ತೀರಿ ನೀವು. ಭಾಳ ಹುಷಾರಿಂದ ಪ್ರಜ್ಞೆಯಿಂದ ಮಾತಾಡ್ರಿ. ಜಬ್ಬಾರವ್ರ ಬಗ್ಗೆ ಮಾತಾಡೋದು ಭಾಳ ಹಗರಲ್ಲ. ಆ ವಿಚಾರ ಮಾಡಿ ಮುಂದೆ ಕಾಲಿಡ್ರಿ ನೀವು. ಸುಮ್ಮನೆ ಏನೋ ಇರಲಿ. ಈಗ ಎಲ್ಲರ ಜೊತೆ ದೋಸ್ತಿ ಇರ್ತಾವೆ. ಬಜರಂಗ ಜೊತೆ, ಶಿವಸೇನೆ ಜೊತೆ ನನ್ನ ಗೆಳೆಯರದಾರ ಹುಬ್ಳ್ಯಾಗ. ಅವ್ರ ಜೊತೆ ಇದ್ರು ಫೋಟೋ ತೆಗೆದ್ಬಿಡೋದನ. ಈ ಕಾಶ್ಯಪ್ನವರು ಮೊದಲು ಬಸವನವ್ರ ಜೊತೆ ಇದ್ರು, ಅವಾಗ ಆತನ. ಈ ದೊಡ್ಡ ನೋಡ್ರಿ ಅಧಿಕಾರದಾಗಿದ್ರು, ಆ ಮತ್ತೆ ಕೆಲಸಗಳಿದ್ದು ಅವ್ರ ತಾನು ಹೋಗಿದ್ದು. ಅದು ಫೋಟೋ ಬಿಟ್ಟಾನ, ಫೋಟೋ ಹನಿಗೆ ಹಚ್ಕೋ ಫೋಟೋ. ಸ್ವಲ್ಪ ಮಾತು ಹಿಡಿದಿರಲಿ. ನಿಂದ ಇತಿಹಾಸ ಭಾಳ ಐತೆ. ಇಲ್ಲಿ ನಮ್ಮ ಗೌಡ್ರು ಅವರೆಲ್ಲರೂ ಬಂದಾರ, ನಿಮ್ಮ ಊರಿನವ್ರವರು, ಬೇರೆ ಊರವ್ರು ಅಲ್ಲ. ನಿಂದು ಏನು ಹೇಳಿ ತಿಂದಿ ಎಲ್ಲ ಗೊತ್ತೈತೆ ಅವ್ರಿಗೆ. ಸುಮ್ಮನೆ ಮಾತಾಡೋದು ಬಿಟ್ಟದು. ಇನ್ನಾದ್ರೂ ನಿಮ್ಗೆ ವಾರ್ನಿಂಗ್ ಮಾಡ್ತೀವಿ, ಭಾಳ ಸೂಕ್ಷ್ಮತೆಯಿಂದಿರಿ. ಯಾಕಂದ್ರೆ ಸಮಾಜದಲ್ಲಿ ಒಂದು ಸಮುದಾಯಕ್ಕೆ ನೀವು ಕಿಟ್ ಹಂಚಿವಿ, ಇಫ್ತಾರ್ ಕೋಟ ಮಾಡಿಸಿ, ನಿಮ್ಮ ಮಂದಿನ ಬಂದಿದ್ವಿ ನಾವು ಕೊಡ್ರಿ ಅಂತೇಳಿ. ಅವಾಗ ಕೊಟ್ಟಿರ್ಬೇಕು, ಅವಾಗ ಓಟ್ ಆಗ್ಯಾರ. ಮತ್ತು ಇಡೀ ಸಮುದಾಯ ಬಂದಿತ್ತ, ಇಡೀ ಹುಮ್ಮನ್ ತಾಲೂಕು ಸಮುದಾಯ. ಹೇಳ್ರಿ ನಾವು ಉಪವಾಸ ಇದ್ವಿ ಹೇಳ್ತಾರ, ಕೊಡ್ರಿ ನಮ್ಗೆ ಅಂತೇಳಿ. ಯಾರು ನಿಮ್ಮ ಹಿಂಬಾಲಕರು ಇರ್ತಾರ, ಚಾಪುರುಸ್ ಮಾಡೋರು ಇರ್ತಾರೆ, ಕೆಲವೊಂದು ಮೀರು ಸಾಧಿಕರದಾರ. ಈಗಾದರೂ ಕಾಶ್ಯಪ್ನವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರ ಸಮುದಾಯ ಇಟ್ಕೊಂಡು. ಇದು ಭಾಳ ದಿನ ನಡೆಯೋದಿಲ್ಲ. ಅಲೆಕ್ಸಾಂಡರ್ ಅಂತವರು ವೈಕೊಂತಗ್ಯಾರ. ಇವರೆಲ್ಲ ಏನು ಸಮುದಾಯ ದೇವ್ರಿಗೆ ಅಂಜಿ ನಾವು ಅಲ್ಲಾಹನ ಮ್ಯಾಗ ಒಂದು ವಿಶ್ವಾಸ ಮಾಡಿ ಸಮುದಾಯ ಮಾಡೋದು. ಸಮುದಾಯ ನಮ್ಗೆ ಬೆಳೆಸೈತೆ. ಇವತ್ತು ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ವಕಫ್ ಮಂಡಳಿ ಅಧ್ಯಕ್ಷ ಆಗೀನಿ, ನನ್ಗೆ ಸಂತೃಪ್ತಿ ಐತೆ. ಅದೇ ಇಲ್ಕಲ್ಲ ಕೇಳ್ರಿ, ನೀವು ಕೆಲಸ ಮಾಡ್ಯಾನ ಇಲ್ಲ ಅಂತೇಳಿ. ಹಿಂದಿಗೆ ಪುಣ್ಯಾತ್ಮ 20 ವರ್ಷದಿಂದ ಒಂದು ಮಸೂದಿ ರಿಜಿಸ್ಟ್ರೇಷನ್ ಮಾಡಿಲ್ಲ. ಅವ್ರು ಚೀಟಿ ಕೊಟ್ರಂತ ನೀವು ಬಂದ್ರಂತ. ಹೀಗಾಗಿ ಮಾಂತೇಶ್ ಮುನಿಮನಿಯವರಿಗೆ ನಿಮ್ಮ ಕೊನೆ ಎಚ್ಚರಿಕೆ. ಪದೇ ಪದೇ ಕೇಳಿದ್ರು ನಾವು ಮತ್ತೆ ನಮ್ಮದು ಇಡೀ ಪೂರ ನಿಮ್ಮ ಇತಿಹಾಸ ದೇಶಪಾಂಡೆ ಇಒ ಅಂತಾಲೆ ಐತೆ. ಅದು ನಾವು ಬಂದಿವಪ್ಪ ಅಂದ್ರೆ ಮತ್ತು ನಾವು ಹಿರೇಮಠ BO ಇದ್ದಾಗ ಇದು ಇಒ ಇದ್ದಾಗ PDO ಇದ್ದಾಗ ಏನು ಮಾಡಿರಿ, ಒಂದು ಅಮೌಂಟ್ ಜಮಾ ಆಗಿದ್ದು ಅವತ್ತು ನಾಲ್ಕಕ್ಕೆ ಎಲ್ಲ ಖಾಲಿ ಮಾಡಿರಿ. ಇತಿಹಾಸ ಐತೆ, ರೆಕಾರ್ಡ್ ಐತೆ ನಮ್ಮ ತಾಲೆ, ತೋರಿಸ್ತೀನಿ ನಿಮ್ಗೆ. ಹೀಗಾಗಿ ಸಮಾಜಕ್ಕೆ ಒಳ್ಳೆಯ ಒಂದು ಸಂದೇಶ ಕೊಡಬೇಕು. ಮುಂದೆ ಬರುವಂಥ ದಿನಗಳಲ್ಲಿ ಇದೇ ರೀತಿ ಆದಂದ್ರೆ ಅದು ಪರಿಣಾಮ ಎದುರಿಸಬೇಕಾಗತ್ತೆ ಅಂತೇಳಿ ನಾನು ಮತ್ತೆ ದೃಷ್ಟಿ ಮುಗಿಸ್ತೀನಿ.
ಪತ್ರಿಕಾಗೋಷ್ಠಿಯಲ್ಲಿ ಅವ್ರು ಹೇಳಿದರು, ಇವರು ಸೌಹಾರ್ದ ಪ್ರಶಸ್ತಿ ಕೊಟ್ಟರು ಹಿಂಗೆ ಮಾಡ್ಯಾರ ಅಂತೇಳಿ. ಜಯಪ್ರಕಾಶ್ ನಾರಾಯಣರ ತತ್ವದಲ್ಲಿರುವಂಥ JDS ಪಕ್ಷಕ್ಕೆ ಇವ್ರು ಬಂದರು. ಯಾರು ಅದ ಹೊಸದಾಗಿ ಎಂಟ್ರಿ ಆದರು ನವಲೇರಿ ಮಠವರು. ಬಂದಾಗ ಒಂದು ಜಾತ್ಯತೀತವಾಗಿ ಇವ್ರು ಮುಖವಾಡ ಕಾಣ್ತು. ಅವು ಒಳ್ಳೆ ಒಂದು ಕೆಲಸಗಳು ಮಾಡಾಕತ್ತಾರಪ್ಪ ಅಂಥೇಳಿ ಇವರಿಗೆ ನಾವು ಸೌಹಾರ್ದ ಪ್ರಶಸ್ತಿ ಕೊಟ್ಟಿರ್ತಾರೆ. ಇವರು ಬರುವರ್ತ ಇವರು ರೀಲ ಚೇಂಜ್ ಆದರು. ಹೀಗಾಗಿ ಅದು ಅವಾಗ ಕೊಟ್ಟಾರ. ಈ ಹಿಂದಕ್ಕೂ ಬಸವನಗೌಡ ಪಾಟೀಲ್ ಎತ್ತನವರಿಗೂ ನಮ್ಮ ಜನ ಬಿಜಾಪುರದಾಗ ಟೊಬ್ಗೆ ಅಕ್ಷರ ಟಿಪ್ಪು ಸುಲ್ತಾನ್ ಖಡ್ಗ ಕೊಟ್ಟಾರ. ಈಗ ಅವರು ಬದಲಾವಣೆ ನಾ ಏನು ಮಾಡೋದಾಗತ್ತೆ? ಈಗ ಟೈಮ್ ಬಂದಾಗ ಸಾಬರು ಹೋಗ್ತು ಅಂತೀರಿ, ಟೈಮ್ ಬಂದಾಗ ನೀವು ಮತ್ತೆ ಸಾಬರಿಗೆ ಹೋಗಿರ್ತೀರಿ ಅಂದ್ರೆ ಅದು ನಮ್ಮ ಪವಿತ್ರವಾದಂಥ ನಮ್ಮ ಧರ್ಮದ ಒಂದು ಹೃದಯ. ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಗ್ಗೆ ಇವರು ಅವೇಳ ಮಾಡಿದಂಥ ವ್ಯಕ್ತಿ ಹಂಚ್ಕೊತಾರಪ್ಪ ಅಂದ್ರೆ ಮತ್ತೆ ಇವ್ರನ್ನ ಯಾವ ರೀತಿಯಿಂದ ನಂಬಬೇಕು ಸಮುದಾಯ? ಆಮೇಲೆ ನಿನ್ನೆ ಹೇಳಿದರು ಸರ್ಕಾರ ಹೊಸವರು ಪ್ರವಾಸೋದ್ಯಮ ಮೈನಾರಿಟಿಯಿಂದ ಇನ್ಕಮ್ ಟ್ಯಾಕ್ಸ್ ಇರುವಂಥವ್ರಿಗೆ ಟ್ಯಾಕ್ಸಿ ತೊಗೊಂಡಾರ, ಬಡ್ರು ಹಂಚೋದು ತಾವು ತೊಗೊಂಡಾರ ಅಂತೇಳಿ. ಹುಚ್ಚ ಮಾಂತೇಶ ಮೊದಲು ರಿಕಾರ್ಡ್ ತೆಗಿ. ನನ್ನ ಮಗನ ಹೆಸರಾಗಲಿ ನನ್ನ ಹೆಸರಾಗಲಿ ಯಾವಾಗಾದ್ರೂ ಗಾಡಿ ಬಂದಿತ್ತಂದ್ರೆ ಇವತ್ತೇ ನಾನು ಒಕ್ಕಬೋರಿಗೆ ರಿಸೈನ್ ಮಾಡ್ತೀನಿ. ಆಧಾರ ಇಲ್ಲ ಅಂತ ಮಾತಾಡಬೇಡ ಹುಚ್ಚ, ಆಧಾರ ಇಟ್ಕೊಂಡು ಮಾತಾಡು. ಒಂದು ವೇಳೆ ಪ್ರೂಫ್ ಆಗ್ತಂದ್ರೆ ನಾನು ಇವತ್ತೇ ರಾಜೀನಾಮೆ ಕೊಡ್ತೀನಿ, ನೀ ಅದು ಸವಾಲು ಸ್ವೀಕರಿಸಿ ಮಾಡು. ಸುಮ್ಮನೆ ದಾಖಲೆ ಇರಲಾಗ ಹುಚ್ಚು ಜೊತೆ ಮಾತಾಡಿದ್ರೆ ಏನು ಮಾಡ್ತು? ಹುಚ್ಚರು ಮಾತಾಡೋದು ನಂಗೆ. ಹೀಗಾಗಿ ಅವ್ರಿಗೆ ತಾವು ಕೇಳಬೇಕು, ದಾಖಲೆಗಳನ್ನು ತೆಗೆದುಕೊಡ್ರಿ. ಅಪ್ಲಿಕೇಶನ್ ಕರೆದಿರ್ತಾರೆ, ನನ್ನ ಮಗ ಆಗಲಿ ಸಂಬಂಧಿಕರಾಗಲಿ ಅರ್ಜಿ ಹಾಕಿರ್ತಾರ, ಅದು ಆಗೋದು ಆಗಕ್ಕಿಲ್ಲ. ಅದಕ್ಕೆ ಕೆಲವೊಂದು ಗೂಡುಚಾರಿ ಆದವ್ರು ಇಲ್ಕಲ್ಲಾಗ ನಾ ಮರಂತಾರೆ ಅವ್ರಿಗೆ, ನಾ ಗರ್ಕ ನಾ ಘಾಟ್ಕ ಯಾವತ್ತಿಗೂ ಬರೇ ಡೋಲು. ಟೈಮ್ ಅಂತಂದ್ರೆ ನವೀನ ಮಠನವರು, ಟೈಮ್ ಅಂತಂದ್ರೆ ಕಾಶ್ಯಪನವ್ರನ್ನೋರು. ಆ ಒಂದು ಸಮುದಾಯ ಐತದ ಖಾಲಿ ಕ್ಯಾಂಡಿಡೇಟ್ ಎಲ್ಲವೂ. ಮತ್ತೆ ಟೈಮ್ ಅಂದ್ರೆ ಬಿಜೆಪಿಯವರು ಕಡೆ ಹೋಗ್ತಾರ, ನಾನು ಡೈರೆಕ್ಟ್ ಹೋಗ್ತೀನಿ ಬಿಜೆಪಿ ಕಡೆ. ಸಂಬಂಧ ಭಾಳ ಬೇರೆ. ಇವ್ರು ಬ್ಲ್ಯಾಕ್ ಮೇಲ್ ಮಾಡೋದು ಕಾಶ್ಯಪ್ನವ್ರಿಗೆ. ನಮಗೆ ಮುಗಿತು ನೋಡ್ರಿ ಇವತ್ತು ಮುಂದೆ ಚುನಾವಣೆ ನೋಡ್ರಿ.